ರಾಜ್ಯಪಾಲರ ಅಂಕಿತ ಪಡೆದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಲ್ಲದೆ ಹಿಂದಿನ ಮೀಸಲಾತಿ ನಿಯಮಾನುಸಾರ 56,342 ಹುದ್ದೆಗಳನ್ನು ತುಂಬುವ ರಾಜ್ಯ ಸರ್ಕಾರದ ನಿರ್ಧಾರ ಸೂಕ್ತವಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 30 ದಿನದೊಳಗೆ ಈ ಹುದ್ದೆಗಳನ್ನು ಹಿಂದಿನ ಮೀಸಲಾತಿಯಂತೆ ಭರ್ತಿ ಮಾಡಲು ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನಿಸಿದೆ. ಇದರಿಂದ ಅಸ್ಪೃಶ್ಯ ಜಾತಿಗಳಿಗೆ ಅನ್ಯಾಯವಾಗಲಿದೆ ಎಂದು ಆರೋಪಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಸಿದ್ದರಾಮಯ್ಯ ಸರ್ಕಾರದ 50% ಮೀಸಲಾತಿಯ ಮಿತಿಯ ಒಳ ಮೀಸಲಾತಿ ನೀತಿಯ ಪ್ರವರ್ಗಗಳ ಅನುಸಾರ 8,500 ಹುದ್ದೆಗಳನ್ನು ಸಮಾಜ ಹಂಚಿಕೆ ಮಾಡಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿ ಎಬಿಸಿ ಪ್ರವರ್ಗದ ಒಳ ಮೀಸಲಾತಿಗೆ ರಾಜ್ಯಪಾಲರ ಅಂಕಿತ ಪಡೆದ ಸಿದ್ದರಾಮಯ್ಯ ಸರ್ಕಾರ ನಿರುದ್ಯೋಗಿ ಯುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಪ್ರಸಕ್ತ ಒಳ ಮೀಸಲಾತಿ ನೀತಿ ಕೈಬಿಟ್ಟು ಹಿಂದಿನ ಮೀಸಲಾತಿ ನೀತಿ ಅನುಸಾರ ನಿರ್ಧಾರ ಕೈಗೊಂಡಿರುವುದು ಖಂಡನಾರ್ಹ. ಕೂಡಲೇ ಎಬಿಸಿ ಪ್ರವರ್ಗವಾರು 15% 8,500 ಹುದ್ದೆಗಳನ್ನು ಸಮಾನವಾಗಿ ಹಂಚಿಕೆ ಮಾಡಿ ಭರ್ತಿ ಮಾಡುವ ನಿರ್ಣಯ ಮಾಡಬೇಕು. ಇಲ್ಲವಾದಲ್ಲಿ ಈ ಅನ್ಯಾಯದ ವಿರುದ್ಧ ತೀವ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ದಿನ ಅತ್ಯಂತ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ಏನೋ ಕರ್ನಾಟಕ ರಾಜ್ಯದಲ್ಲಿ 30 ವರ್ಷದಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ನಡೆದಂಥ ಚಳವಳಿ ಏನಿದೆ, ಈ ಚಳವಳಿಯ ಪೂರಕವಾಗಿ ರಾಜ್ಯ ಸರ್ಕಾರ ಒಂದು ಎಬಿಸಿ ಪ್ರವರ್ಗವನ್ನು ಮಾಡಿ ಅಧಿನಿಯಮಕ್ಕೆ ಒಳ ಮೀಸಲಾತಿ ಅಧಿನಿಯಮಕ್ಕೆ ರಾಜ್ಯಪಾಲರ ಅಂಕಿತವನ್ನು ಪಡ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಈ ಕಡೆ ಒಳ ಮೀಸಲಾತಿ ಅಧಿನಿಯಮಕ್ಕೆ ಅನುಮೋದನೆ ಪಡ್ಕೊಂಡು ಆ ಕಡೆ ಮತ್ತೆ ಇಂದಿನ ಮೀಸಲಾತಿ ನೀತಿಯನ್ನೇ ಅನುಸರಿಸಿ 50,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿರೋದು, ಇದು ಈ ರಾಜ್ಯದ ಅಸ್ಪೃಶ್ಯ ಜಾತಿಗಳಾದಂಥ ಒಲೆ ಮಾದಿಗರಿಗೆ ಮಾಡ್ತಕ್ಕಂಥ ಘನಘೋರ ಅನ್ಯಾಯ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯಪಡ್ತದೆ. ಆತ್ಮೀಯರೇ, ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು ಇದ್ದಾಗ್ಯೂ ಅಲ್ಲಿ ಅಸ್ಪೃಶ್ಯ ಜಾತಿಗಳು ಮತ್ತು ಸ್ಪರ್ಶ ಜಾತಿಗಳು ಸೇರಿಸಿದ್ದಾರೆ. ಇವತ್ತು ಸ್ಪರ್ಶ ಜಾತಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಹಿತ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾವೆ. ಈ 50 ವರ್ಷದ ಲಗಾಯಿತು ನಾವು ನೋಡಿದರೆ, ಅಂಕಿಅಂಶಗಳನ್ನು ನೋಡಿದರೆ, ಬಂಜಾರ, ಬೋವಿಲ್, ಲಂಬಾಣಿ ಈ ಜಾತಿಗಳು ಹೆಚ್ಚು ಅವಕಾಶಗಳನ್ನು ಪಡ್ಕೊಂಡಿದ್ದಾವೆ. ವಾಸ್ತವವಾಗಿ ಯಾರಿಗಾಗಿ ಮೀಸಲಾತಿಯನ್ನು ಮಾಡಿದ್ವೋ ಆ ಅಸ್ಪೃಶ್ಯ ಜಾತಿಗಳಿಗೆ ಚೂರುಪಾರು ಅವಕಾಶಗಳನ್ನು ಕೊಟ್ಟು ಬಹುದೊಡ್ಡ ಪ್ರಮಾಣದ ಮೀಸಲಾತಿಯನ್ನು ಈ ಸ್ಪರ್ಶ ಜಾತಿಗಳು ಪಡ್ಕೊಂಡಿರೋ ಕಾರಣಕ್ಕಾಗೇ ಕರ್ನಾಟಕದ ನೆಲದಲ್ಲಿ ಇದು ವರ್ಗೀಕರಣ ಆಗಬೇಕು, ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಚಳುವಳಿ ಮಾಡಿದ ಪರಿಣಾಮ ಎಸ್.ಎಂ. ಕೃಷ್ಣ ಅವರ ಕಾಲಘಟ್ಟದಲ್ಲಿ ಎ.ಜೆ. ಸದಾಶಿವ ಆಯೋಗ ರಚನೆ ಆಯಿತು. ನಮ್ಮ ಬಸವರಾಜ ಬೊಮ್ಮೆಯವರ ನೇತೃತ್ವದಲ್ಲಿ ಚರ್ಚೆ ಆದಾಗ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿದರು. ಮತ್ತು ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿ ವರದಿ ತರಿಸಿದರು. ಎಲ್ಲವನ್ನು ಮಾಡೋದು ಏನರ್ಥ ಅಂದರೆ, ಅವ್ರಿಗೆ ರಾಜ್ಯ ಸರ್ಕಾರಗಳಿಗೆ ಈ ಸಾಮಾಜಿಕ ನ್ಯಾಯವನ್ನು, ಅಸ್ಪೃಶ್ಯ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬದ್ಧತೆ ಇಲ್ಲದೆ ಇರೋ ಕಾರಣ 30 ವರ್ಷ ಒಂದು ಸಮಿತಿ, ಉಪಸಮಿತಿ, ಆಯೋಗ ಕಾರಣ ಹೇಳಕ್ಕೆ ಬಂದರು. ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ನಾವು ಮಾಡ್ತೀವಿ ಅಂಥೇಳಿ ಅದನ್ನು ಎಬಿಸಿ ಪ್ರವರ್ಗ ಮಾಡಿ ಒಳ ಮೀಸಲಾತಿ ಅಧಿನಿಯಮವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಮೊನ್ನೆ ರಾಜ್ಯಪಾಲರು ಕೂಡ ಸಹಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ 56,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ, ಆದರೆ ಇಂದಿನ ಮೀಸಲಾತಿ ನೀತಿಯಂತೆಯೇ ಭರ್ತಿ ಮಾಡ್ತೀವಿ ಅಂದರೆ, ನಾನು ನಿಮಗೆ 14ನೇ ಕೋಷ್ಟಕದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲಿ ನೋಡಿ, ನೀವು ವಾಸ್ತವವಾಗಿ ನೋಡಿದರೆ ಇಲ್ಲಿ ಬಂಜಾರ, ಭೋವಿ ಈ ಜಾತಿಗಳೇ ಹೆಚ್ಚು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ವಾಸ್ತವವಾಗಿ ಈ ವಲಯ ಮಾದಿಗ ಸಮಾಜಗಳು ದೊಡ್ಡ ಪ್ರಮಾಣದ ಸಂಖ್ಯೆ ಇದ್ದಾಗ್ಯೂ ಸಹ ಅತ್ಯಂತ ಚೂರುಪಾರು ಅವಕಾಶಗಳನ್ನು ಗಳಿಸಿರೋದು ಈ ಕೋಷ್ಟಕದಲ್ಲಿ ತಮಗೆ ಗೊತ್ತಾಗ್ತದೆ.
ಆ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಅಸ್ಪೃಶ್ಯ ಜಾತಿಗಳಾದಂಥ ಒಲೆ ಮಾದಿಗರಿಗೆ ಅತ್ಯಂತ ಘನಘೋರ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಮುಂದುವರಿಸ್ತಕ್ಕಂಥ ನೀತಿ ಏನಿದೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೀತಿ ಮತ್ತು ಅವರ ಸಚಿವ ಸಂಪುಟದ ನೀತಿ ಇದೆಯಲ್ಲ, ಇದು ಅಸ್ಪೃಶ್ಯ ಜಾತಿಗಳ ವಿರೋಧಿ ನೀತಿ. ಈ ಜನಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮನಸ್ಸಿಲ್ಲದೆ ಇರತಕ್ಕಂಥ ನೀತಿ. ಆ ಕಾರಣಕ್ಕಾಗಿ ಈ ರಾಜ್ಯ ಸರ್ಕಾರದ ನಡೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ, ಸಂಪನ್ಮೂಲ ವ್ಯಕ್ತಿ ಶರಾವತಿ ಅಶ್ವಥ್, ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್, ವಿಮಲಾ ನಂದೀಶ್, ಸುಧಾ ಶ್ರೀಕಂಠು, ಸ್ವಾಮಿ, ಗೀತಾ ಇದ್ದರು.